ನಮಸ್ಕಾರ, ಶುಭ ಸಂಜೆ, ಹರ ಹರ ಮಹಾದೇವ್. ಇವತ್ತು ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ, ಲೈವ್ ಡಿಬೇಟ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕಿಂತ ಮುಂಚೆ, ವಾರಣಾಸಿ ನ್ಯಾಯಾಲಯದ ಸ್ಪಷ್ಟವಾದ ಆಪರೇಟಿವ್ ಪಾರ್ಟ್ ಒಂದನ್ನು ನಿಮ್ಮ ಮುಂದೆ ಇಟ್ಬಿಡ್ತೇನೆ. ಜ್ಞಾನವ್ಯಾಪಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಏನು ಹೇಳುತ್ತೆ ಅಂತಂದ್ರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ವಾರಣಾಸಿ ಆರ್ ದಿ ರಿಸೀವರ್ ಈಸ್ ಡೈರೆಕ್ಟೆಡ್ ಟು ಗೆಟ್ ಪೂಜಾ ರಾಗ performed of the idols located inside the basement situated on the south side of the building, which is the suit property by the priest named by the Kashi Vishwanath Trust Board and the plaintiff. For this purpose, make proper arrangements of iron fencing, etc. within 7 days. ಅಷ್ಟೇ, ಬಹಳ ಸ್ಪಷ್ಟ. 7 ದಿನಗಳ ಒಳಗಾಗಿ ವಾರಣಾಸಿಯಲ್ಲಿ ಪೂಜೆ ಪುನಸ್ಕಾರಗಳು ಹರ ಹರ ಮಹಾದೇವನಿಗೆ, ಶಿವಲಿಂಗಗಳಿಗೆ, ನಂದಿಗೆ ಎಲ್ಲವೂ ಕೂಡ ಶುರುವಾಗಬೇಕು. ಇದು ವಾರಣಾಸಿ ನ್ಯಾಯಾಲಯದ ಅತ್ಯಂತ ಸುಸ್ಪಷ್ಟವಾದಂತಹ ತೀರ್ಪು ಇವತ್ತು ಹೊರಗಡೆ ಬಂದಿರೋದು. ಇದು ಹಿಂದೂಗಳಿಗೆ ಅತಿ ದೊಡ್ಡ ಗೆಲುವು ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಒನ್ಸ್ ಅಗೈನ್ ಪ್ರೂವ್ ಆಗ್ತಾ ಇದೆ, ಇದು ಯಾವ ಕಾರಣಕ್ಕೂ ನಾಟ್ ಇವನ್ ಬೈ ಎನ್ ಇಂಚ್ ಮಸೀದಿ ಅಲ್ಲ, ಇದು ಮಂದಿರ. ಹಾಗಾದ್ರೆ ಒಂಚೂರು ಹಿಸ್ಟ್ರಿ ಗಮನಿಸ್ತೇನೆ ಮತ್ತು ಇವತ್ತಿನ ಈ ಆಪರೇಟಿವ್ ಪಾರ್ಟ್ನ ಗಮನಿಸ್ತೇನೆ. ನಿಮ್ಮ ಮುಂದೆ ನನ್ನ ಹಿಂದೆ ಇರುವ LED ಪರದೆಯಲ್ಲಿ ಕ್ವಿಕ್ ಅಪ್ಡೇಟ್ಗಳು ಕೆಲವೊಂದು ಬರೋದಕ್ಕೆ ಶುರುವಾಗ್ತವೆ. ನಾನು ಇದಕ್ಕೆ ಜಾಸ್ತಿ ಸಮಯಾವಕಾಶ ಇವತ್ತು ತೆಗೆದುಕೊಳ್ಳೋದೇ ಇಲ್ಲ. ಕೋರ್ಟ್ ಆದೇಶದಲ್ಲಿ ಸ್ಥಳೀಯ ಜಿಲ್ಲಾಡಳಿತಕ್ಕೆ ವಾರಣಾಸಿ ನ್ಯಾಯಾಲಯ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದೆ. ನಾನೀಗಾಗಲೇ ನಿಮಗೆ ಅದರ ಬಗ್ಗೆ ಹೇಳಿ ಆಯ್ತು. ನೆಕ್ಸ್ಟ್, ಮುಂದೆ ಘನ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಇನ್ನು ಹಲವು ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಬರುತ್ತೆ. ಮುಂದಿನ 7 ದಿನಗಳ ಒಳಗಾಗಿ ಅಂತ ಹೇಳುತ್ತೆ. ಎಲ್ಲ ಪೂಜೆ ಪುನಸ್ಕಾರಗಳಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಕೂಡ ಹೇಳುತ್ತೆ. ಜ್ಞಾನವ್ಯಾಪಿ ಶತಮಾನಗಳಷ್ಟು ಹಳೆಯ ವಿವಾದ. 1669ರಲ್ಲಿ ಜ್ಞಾನವ್ಯಾಪಿ ಮಂದಿರದ ಒಂದು ಭಾಗವನ್ನ ಈ ಔರಂಗಜೇಬ ಕೆಡವುದ ಮಸೀದಿಯನ್ನ ಅವನು ನಿರ್ಮಾಣ ಮಾಡ್ದ. ಇದು ಸ್ಪಷ್ಟ 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 1194ರಲ್ಲಿ. ಅದಾದ್ಮೇಲೆ 1270ರಲ್ಲಿ ದೆಹಲಿಯ ರಜಿಯಾ ಸುಲ್ತಾನ, ಆ ಹೆಣ್ಮಗಳು ಕೂಡ ಕೆಡವಿ 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 ಕೆಡವಿದ್ದನ್ನ ನಮ್ಮ ಇತಿಹಾಸ ಸ್ಪಷ್ಟವಾಗಿ ಸಾರ್ತಾ ಇದೆ. ಮೊಘಲ್ ರಾಜ ಔರಂಗಜೇಬನ ಆದೇಶದ ಮೇರೆಗೆ ಮಸೀದಿಯನ್ನ ನಿರ್ಮಾಣ ಮಾಡಲಾಯಿತು. ಇದು ಅವರದ್ದೇ ಮಸೀದಿ. ಆಲಂಗಿರಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವುದನ್ನ ನಾನು ನಿಮಗೆ ಈಗಾಗಲೇ ಹೇಳಿಯಾಗಿದೆ. ಮಸೀದಿಯ ನೆಲಮಾಳಿಗೆಯಲ್ಲಿ 1993ರವರೆಗೂ ಹಿಂದೂಗಳು ಪೂಜೆಯನ್ನ ಸಲ್ಲಿಸ್ತಾ ಇದ್ರು. ಅದಾದ್ಮೇಲೆ ಮುಲಾಯಂ ಸಿಂಗ್ ಯಾದವ್ ಅವರ ಗವರ್ಮೆಂಟ್ ಬಂದ್ಬಿಟ್ಟು ಯಾವ ಕಾರಣಕ್ಕೂ ಇಲ್ಲಿ ಪೂಜೆ ಮಾಡಬಾರ್ದು ಅಂತ ಕೂಡ ಅಂದ್ರು. ಸೋಮನಾಥ್ ವ್ಯಾಸ್ ಕುಟುಂಬದಿಂದ 1993ರವರೆಗೂ ಕೂಡ ಇಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇತ್ತು ಅನ್ನೋದು ಬಹಳ ಸ್ಪಷ್ಟ. ಅಂದ್ರೆ ಆಲ್ಮೋಸ್ಟ್ ಆಫ್ಟರ್ 31 ಇಯರ್ಸ್, ಆಲ್ಮೋಸ್ಟ್ ಆಫ್ಟರ್ 3 ಡಿಕೇಡ್ಸ್ ಈಗ ನಮಗೆ ಅಲ್ಲಿ ಪೂಜೆ ಮಾಡುವ ಅವಕಾಶ. ಆದರೆ ಸರ್ಕಾರ ಮಸೀದಿಯೊಳಗಿನ ಪೂಜೆಗೆ ನಿರ್ಬಂಧವನ್ನ ವಿಧಿಸಿತ್ತು. ಹೇಳದ್ನಲ್ಲ ನಾನು, ಮುಲಾಯಂ ಸಿಂಗ್ ಯಾದವ್ ಅವರ ನೇತೃತ್ವದ 1993ರ ಇಸವಿಯ ಸರ್ಕಾರ ಅಂತ ಹೇಳದನ್ನ, ಅದೇ ಸರ್ಕಾರ 1991ನಲ್ಲಿ ನ್ಯಾಯಾಲಯದ ಮೆಟ್ಲೇರಿದ್ರು ವ್ಯಾಸ್ ಕುಟುಂಬದವರು. ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ನಮಗೆ ಬೇಕಾಗಿರುವ ಜಾಗ, ನಮ್ಮ ಶ್ರದ್ಧಾ ಕೇಂದ್ರ, ನಮ್ಮ ಸಾಂಸ್ಕೃತಿಕ ಪ್ರತಿಬಿಂಬದ ಕೇಂದ್ರ ಅಂತ ಅವರು ಹೇಳ್ತಾ ಇದ್ರು. ವ್ಯಾಸ್ ಅವರ ಮೊಮ್ಮಗ ಶೈಲೇಂದ್ರ ವ್ಯಾಸ್ ಮರುಪೂಜೆಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ನೋಡಿ, ನಾವು ಹಿಂದೂಗಳು ಎಷ್ಟು ನ್ಯಾಯಪರವಾಗಿ, ನ್ಯಾಯಸಮ್ಮತವಾಗಿ, ಶಾಂತಿಯಿಂದ ಕಾಯ್ತೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ. 30 ವರ್ಷ ಆದಮೇಲೆ ನಮಗೆ ತೀರ್ಪು ಬಂದರೂ ಕೂಡ ನಾವು ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಜ್ಞಾನವ್ಯಾಪಿ ವಿವಾದ ಕೋರ್ಟ್ ಮೆಟ್ಲೇರಿದ ಬಳಿಕ ಸಂಪೂರ್ಣವಾಗಿ ಸೀಲ್ ಆಗಿಬಿಡುತ್ತೆ. ಇದು ಕೂಡ ನಾವು ಇಲ್ಲಿ ಗಮನಿಸಲೇಬೇಕಾಗಿರುವ ವಿಷಯ. ಅಂಡ್ ದೆನ್ ನೆಕ್ಸ್ಟ್, ನೆಲಮಾಳಿಗೆಗೆ ಯಾರೂ ಪ್ರವೇಶವನ್ನ ಮಾಡದಂತೆ ಸೀಲ್ ಮಾಡಲಾಗುತ್ತೆ. ಅದರ ಕೆಳಗಿನ ಮಾಳಿಗೆ ಇರುತ್ತಲ್ಲ, ನೆಲಮಾಳಿಗೆ, ನೋಬಡಿ ಶುಡ್ ಎಂಟರ್, ನೋಬಡಿ ಶುಡ್ ಗೋ.
ಯಾರು ಕೂಡ ಹೋಗಬಾರ್ದು ಅಂತ ಸೀಲ್ ಮಾಡುತ್ತೆ. ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ 4 ಕೊಠಡಿಗಳಿದ್ದಾವೆ. ಎಷ್ಟು? 4 ಕೊಠಡಿಗಳು ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಇರೋದು. ಅಲ್ಲಿ ನಮ್ಮ ಶಿವಲಿಂಗಗಳು, ನಮ್ಮ ನಂದಿ, ನಮ್ಮ ಶೃಂಗಾರ ಗೌರಿ, ನಮ್ಮ ಹಿಂದೂ ಸಂಸ್ಕೃತಿಯ ಪರಂಪರೆಯ ಅನೇಕ ಕುರುಹುಗಳಿದ್ದಾವೆ. ಅವುಗಳಲ್ಲಿ ಒಂದು ಕೊಠಡಿ ವಾರಣಾಸಿಯ ವ್ಯಾಸ ಕುಟುಂಬದ ವಶದಲ್ಲಿದೆ. ಗೊತ್ತಾಯ್ತಲ್ಲ? ಅದರಲ್ಲಿ ಒಂದು ಕೊಠಡಿ ವಾರಣಾಸಿಯ ವ್ಯಾಸ ಕುಟುಂಬದ ವಶದಲ್ಲಿ ಇದೆ. ಅಪ್ ನೆಕ್ಸ್ಟ್, ವಂಶ ಪಾರಂಪರವಾಗಿ ಪೂಜಾರಿಯಾಗಿ ತಮಗೆ ಪೂಜೆಗೆ ಅವಕಾಶ ಇದೆ ಅನ್ನೋದನ್ನ ವ್ಯಾಸ ಕುಟುಂಬ ಹಲವು ದಶಕಗಳಿಂದ, ಹಲವು ವರ್ಷಗಳಿಂದ ಸ್ಪಷ್ಟವಾಗಿ ಹೇಳ್ಕೊಂಡು ಬರ್ತಾ ಇದೆ. ಕೊಠಡಿಯನ್ನ ಪ್ರವೇಶಿಸಿ ಪೂಜೆಯನ್ನ ಪುನರಾರಂಭಿಸಲು ಅವಕಾಶವನ್ನ ನೀಡಬೇಕು ಅಂತ ಅವರು ಕೋರಿಕೊಳ್ತಾರೆ. ಘನ ನ್ಯಾಯಾಲಯದ ಮುಂದೆ ಹೋಗ್ತಾರೆ. ಆ ಅವಕಾಶ ಯಾವ ಹಂತಕ್ಕೆ ಬಂದು ನಿಂತ್ಕೊಳ್ತು ಅನ್ನೋದನ್ನ ನಾನು ನಿಮಗೆ ಈ ಕ್ಷಣಕ್ಕೆ ಬಿಡಿಸಿ ಹೇಳಬೇಕಾಗಿಲ್ಲ ಅನ್ಕೊಳ್ತೇನೆ. ಇಟ್ಸ್ ಎ ಬಿಗ್ ವಿನ್, ಇಟ್ಸ್ ಎ ಬಿಗ್ ವಿನ್. ಮರುಪೂಜೆಗೆ ಅವಕಾಶ ಕೊಡುವಂತೆ ನ್ಯಾಯಾಲಯಕ್ಕೆ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ನಂತರದಲ್ಲಿ ಏನಾಯ್ತು? ಇಟ್ಸ್ ಆಲ್ ಹಿಸ್ಟ್ರಿ. ಇವತ್ತು ಬಂತು, 31 ವರ್ಷದ ನಂತರದಲ್ಲಿ ಪೂಜೆ ಮಾಡಬಹುದು, ಪೂಜೆಯನ್ನು ಸಲ್ಲಿಸಬಹುದು. ಹೀಗೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಕೋರ್ಟ್ ಆದೇಶದಲ್ಲಿ ಏನಿದೆ? ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಯನ್ನು ಸಲ್ಲಿಸಲು ಅವಕಾಶ. ಎಸ್, ನೆಕ್ಸ್ಟ್ ಕ್ವಿಕ್ಲಿ ಪ್ಲೀಸ್, ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ಅಟ್ ಆಲ್. ವೆರಿ 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 ಕ್ವಿಕ್ಲಿ. ಸೀಲ್ ಮಾಡಲಾದ ವ್ಯಾಸ ನೆಲಮಾಳಿಗೆಯಲ್ಲಿ ಪೂಜೆ ಮಾಡಿ ಕೋರ್ಟ್ ಹೇಳಿರೋದು. ನಮಗೆ ಮೊನ್ನೆ ASI ರಿಪೋರ್ಟ್ ಬಂತು, ಸರ್ವೆ ಬಂತು, ಅದರಲ್ಲಿ ಎಲ್ಲ ಇತ್ತು. ಮಸೀದಿ ಆವರಣದಲ್ಲಿ ಇರುವ ದೇವರ ಮೂರ್ತಿಗಳಿಗೆ ಪೂಜೆಯನ್ನು ಮಾಡಬಹುದು. ನಮ್ಮ ಫೇತ್, ನಮ್ಮ ನಂಬಿಕೆ ಏನಿದೆ, ನಮ್ಮ ಹೆರಿಟೇಜ್ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಸಂಸ್ಕಾರ ಏನಿದೆ, ಅದನ್ನು ಪರಿಪಾಲಿಸಿಕೊಂಡು ಹೋಗುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. 7 ದಿನಗಳಲ್ಲಿ ಪೂಜೆ ಸಲ್ಲಿಸಲು ಅರ್ಚಕರಿಗೆ ಅವಕಾಶ ಮಾಡಿಕೊಡಿ. ಇದು ನ್ಯಾಯಾಲಯ ಹೇಳಿದೆ. ಈಗ ಆಪೋಸಿಟ್ ಸೈಡ್ನವರು ಮತ್ತೆ ನ್ಯಾಯಾಲಯದ ಮೆಟ್ಲು ಹತ್ತಬಹುದು. 7 ದಿನ ಟೈಮ್ ಕೊಟ್ಟಿದ್ದೀರಿ, ಇದಿನ್ನು ASI ರಿಪೋರ್ಟ್ ಹಂತದಲ್ಲಿದೆ, ಯಾಕೆ ನೀವು ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ? ಹೀಗೆಲ್ಲ ಅವರು ಕೋರ್ಟ್ ಮೆಟ್ಲು ಹತ್ತುವ ಸಾಧ್ಯತೆ ಇದೆ. ಬೇಕಾದರೆ ಹತ್ಕೊಳ್ಳಿ, ಅದು ಅವ್ರ ಇಷ್ಟ. ಆದರೆ ವಿಶ್ವನಾಥ ಟ್ರಸ್ಟ್ ಬೋರ್ಡ್ನಿಂದ ಅರ್ಚಕರನ್ನ ನೇಮಕ ಮಾಡಬೇಕು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನ್ಯಾಯಾಲಯ ತನ್ನ ಆದೇಶದಲ್ಲಿ ಹೇಳಿದೆ. ಸ್ಥಳೀಯ ಜಿಲ್ಲಾಡಳಿತಕ್ಕೆ ವಾರಣಾಸಿ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ. ಇಷ್ಟು ಸಾಕು. ನಾನು ಒಂದು ದೊಡ್ಡ ಮಟ್ಟದ ನಮ್ಮ ವಿಸ್ತಾರ ತಂಡ ರಚಿಸಿರುವ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಿಮ್ಮ ಮುಂದೆ ಇಟ್ಬಿಡ್ತೇನೆ. ಬನ್ನಿ, ಇಲ್ಲಿಗೆ ನಾವು ಇದನ್ನು ಸ್ಟಾಪ್ ಮಾಡ್ಬೋದಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ್ಟಾಪಿಂಗ್ ಹಿಯರ್. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಭವ್ಯವಾದಂಥ, ಅದ್ಭುತವಾದಂಥ ನಮ್ಮ ಶ್ರದ್ಧಾ ಕೇಂದ್ರ ಕಾಶಿ ವಿಶ್ವನಾಥ ಮಂದಿರ, ಅದಕ್ಕೆ ಹೊಂದಿಕೊಂಡಂತೆ ಇರುವ ಈ ಜಾಗವನ್ನ ತಾವು ಗಮನಿಸಿ. ಇದು ಜ್ಞಾನವ್ಯಾಪಿ ಮಸೀದಿ. ಎಸ್, ಪ್ಲೀಸ್ ಪ್ಲೇ ಇಟ್. ಅದು ಪ್ಲೇ ಆಗ್ತಾ ಹೋಗ್ಲಿ, ಏನು ತೊಂದರೆ ಇಲ್ಲ. ಪ್ಲೀಸ್ ಪ್ಲೇ ಇಟ್ ಅಗೈನ್. ಸೊ ಇಲ್ಲಿ ಎಂಟ್ರಿ ಕಾಣಬಹುದು, ಕಾಶಿ ವಿಶ್ವನಾಥ ದೇವಸ್ಥಾನ ಕಾಣಬಹುದು, ಜ್ಞಾನವ್ಯಾಪಿ ಮಸೀದಿಯನ್ನು ತಾವು ಕಾಣಬಹುದು. ಹೆಂಗೆ ಒಂದಕ್ಕೊಂದು ಅಂಟ್ಕೊಂಡಿದೆ ಅನ್ನೋದನ್ನ ನೀವು ಕಾಣಬಹುದು. ಹೆಂಗೆ ಒಂದು ಭಾಗವನ್ನ ಒಡೆದು ಬಿಸಾಕಿ ಅಲ್ಲಿ ಮಸೀದಿಯನ್ನ ಕಟ್ಟಿದ್ದಾರೆ ಅನ್ನೋದನ್ನು ಕಾಣಬಹುದು. ಇಲ್ಲಿ ನಂದಿ ವಿಗ್ರಹ, ನಂದಿ ತನ್ನ ಯಜಮಾನನ ಆಗಮನಕ್ಕಾಗಿ ಹೇಗೆ ಆತ ವೇಟ್ ಮಾಡ್ತಾ ಇದ್ದಾನೆ ಅಂತನ್ನೋದು ಎಷ್ಟು ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ, ತಾವು ಗಮನಿಸಬಹುದು. ಇದು ವಜೂಖಾನ. ಇದು ಬಹಳ ಇಂಟ್ರೆಸ್ಟಿಂಗ್ ಸ್ಪಾಟ್. ಇದನ್ನ ಇವಾಗ ಸೀಲ್ ಮಾಡಿದ್ದಾರೆ ವಜೂಖಾನವನ್ನ. ಯಾಕಂದ್ರೆ ವಜೂಖಾನದ ಒಳಗೇನೇನೇನೆ ಈ ಬಹಳ ದೊಡ್ಡ ಶಿವಲಿಂಗ, ಅದೇ ಫೌಂಟೈನ್ ಗ್ಯಾಂಗ್ ಒಂದು ಬಂದಿತ್ತಲ್ಲ, ಫೌಂಟೈನ್ ಗ್ಯಾಂಗ್, ಫೌಂಟೈನ್ ಇದೆ, ಫೌಂಟೈನ್ ಇದೆ, ಫೌಂಟೈನ್ ಇದೆ ಅಂತ. ಯಾವ ಫೌಂಟೈನು ಇಲ್ಲ, ಎಂಥದ್ದು ಇಲ್ಲ. ಅದು ದೊಡ್ಡ ಮಟ್ಟದ ಶಿವಲಿಂಗ. ಆ ಜಾಗವನ್ನ ಇವಾಗ ಸೀಲ್ ಮಾಡಲಾಗಿದೆ. ಆ ಜಾಗವನ್ನ ಇನ್ನೂ ಕೂಡ ತೆರೆಯುವಂತ ಪ್ರಯತ್ನ ಆಗಿಲ್ಲ. ತೆರೆದ್ರು ನಂತರದಲ್ಲಿ ಮತ್ತೆ ಸೀಲ್ ಮಾಡಲಾಯಿತು. ಆ ಜಾಗದ ಬಗ್ಗೆ ಇನ್ನೂ ಕೂಡ ಒಂದ್ ಸ್ವಲ್ಪ ಪ್ರಶ್ನೆಗಳಿದಾವೆ. ಮತ್ತು ಅಲ್ಲಿಂದ ನಂದಿಯಿಂದ ವಜೂಖಾನದವರೆಗೂ ಕೂಡ, ಅಂದ್ರೆ ಶಿವಲಿಂಗ ಇದ್ದಂತ ಸ್ಥಳದವರೆಗೂ ಕೂಡ 83 ಅಡಿಯಷ್ಟು ಅಂತರವಿದೆ. 83 ಫೀಟ್ನಷ್ಟು ನಾವು ನೀವು ಅಂತರವನ್ನ ಕಾಣಬಹುದು. ಇಲ್ಲಿ ತಾವು ಕಾಣಬಹುದು ಈ ನಂದಿ ಇಲ್ಲಿದ್ದಾನೆ ಅಂತಂದ್ರೆ, ಇಲ್ಲಿ ತಾವು ಕಾಣಬಹುದು ಸ್ಪಷ್ಟವಾಗಿ ಇದು ಶೃಂಗಾರ ಗೌರಿ ದೇವಸ್ಥಾನ. ಯಾವ ದೇವಸ್ಥಾನ ಸ್ವಾಮಿ? ಶೃಂಗಾರ ಗೌರಿ ದೇವಸ್ಥಾನ. ಇಟ್ಸ್ ಸೋ ಎವಿಡೆಂಟ್, ಸೋ ಎವಿಡೆಂಟ್, ಸೋ ಎವಿಡೆಂಟ್. ಹಿಂದೂಗಳ ಪ್ರಕಾರ
ಶಿವಲಿಂಗ ಆಕಾರ, ಮುಸಲ್ಮಾನರ ಪ್ರಕಾರ ಫೌಂಟೈನ್. ಇದು ಶಿವಲಿಂಗ ಅನ್ನೋದ್ರಲ್ಲಿ ಯಾವ ಅನುಮಾನ ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ನಲ್ಲ, ವಜೂಖಾನದ ಬಗ್ಗೆ ಮಾತನಾಡ್ತಾ ಇದ್ನಲ್ಲ, ಇನ್ಫ್ಯಾಕ್ಟ್ ಈ ಔರಂಗಜೇಬ ಅಂತನ್ನುವವನು 1669ರಲ್ಲಿ ಆ ಮನುಷ್ಯ ಅವನು ದಾಷ್ಟ್ಯತನವನ್ನು ತೋರಿಸಿ ಅವನು ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಏನಾಗ್ಬಿಡ್ತು, ಶಿವಲಿಂಗವನ್ನ ಬಚ್ಚಿಡುವಂತ ಕೆಲಸ ಮಾಡಬೇಕಾಯ್ತು. ಯಾಕಂದ್ರೆ ಅಂಥವರಿಂದ ನಮ್ಮ ಶಿವಲಿಂಗವನ್ನ ಕಾಪಾಡ್ಕೊಳ್ಬೇಕಾಯ್ತಲ್ಲ, ನಾವು ನಮ್ಮ ನಂಬಿಕೆಯನ್ನ ನಾವೆಲ್ಲರೂ ಕೂಡ ಕಾಪಾಡ್ಕೊಳ್ಬೇಕಾಯ್ತಲ್ವಾ. ಆ ಕಾರಣಕ್ಕಾಗಿ ಶಿವಲಿಂಗವನ್ನ ಬಾವಿಯ ಒಳಗೆ ಕುವಾ ಅಂತ ಕರೀತಾರೆ, ಆ ಕುವಾದ ಒಳಗೆ ಅದನ್ನ ಬಚ್ಚಿಡಬೇಕಾಯ್ತು. ಇಲ್ಲಿ ಗಮನಿಸಿ, ಬಹಳ ಸೂಕ್ಷ್ಮವಾಗಿ ಗಮನಿಸಿ, ಇದು ಸ್ವಸ್ತಿಕ್ ಸಿಂಬಲ್ ಕಾಣಿಸ್ತಾ ಇದೆಯಾ ನಿಮಗೆ? ದಿಸ್ ಈಸ್ ದಿ ಸ್ವಸ್ತಿಕ್ ಸಿಂಬಲ್. ದಟ್ಸ್ ಆಲ್ ಯುವರ್ ಆನರ್. ನಾನು ASI ರಿಪೋರ್ಟ್ ಬಗ್ಗೆ ಬಹಳ ಹೇಳಿದ್ದೆ. ASI ರಿಪೋರ್ಟ್ನ ಇನ್ ಡೆಪ್ತ್ ಡೀಟೇಲ್ಡ್ ಅನಾಲಿಸಿಸ್ ನಿಮ್ಮ ಮುಂದೆ ನಾನು ಇಟ್ಟಿದ್ದೆ ಈಗಾಗಲೇ, ಆಯ್ತಾ? 8 ಶಿವಲಿಂಗಗಳು, 2 ನಂದಿ, ಕೃಷ್ಣನ ವಿಗ್ರಹ, ವಿಷ್ಣುವಿನ ವಿಗ್ರಹ. ಇನ್ನೇನು ಬೇಕು ನಮ್ದು ಜಾಗ ಅನ್ನೋದಕ್ಕೆ? ಇನ್ನೇನು ಬೇಕು? ಸಾಕ್ಷಿಗಳು ಗಮನಿಸಿ, ರಾಮ ಅನ್ನೋದಕ್ಕೆ ಸಾಕ್ಷಿ, ಶ್ರೀಕಾರ. ಇನ್ನೇನು ಬೇಕು ನಮ್ದು ಜಾಗ ಅನ್ನೋದಕ್ಕೆ? ಇವಾಗ ನ್ಯಾಯಾಲಯ ಹೇಳಿದೆ, ನೀವು ನೆಲಮಾಳಿಗೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ವಿನ್ ಅಂಡ್ ಐ ಆಮ್ ಸೋ ಪ್ರೌಡ್. 3 ಜನ ಗೆಸ್ಟ್ಗಳು, ಅತ್ಯಂತ ಹಿರಿಯರು, ವಾಗ್ಮಿಗಳು, ಚಿಂತಕರು, ತಿಳಿದುಕೊಂಡಿರೋರು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಈ ಚರ್ಚೆಯಲ್ಲಿ ಜಾಯ್ನ್ ಆಗಿರೋದೇ ನಿಜವಾಗ್ಲೂ ಹೇಳ್ತೀನಿ, ನನ್ನ ಪುಣ್ಯ, ಯಾವ ಜನ್ಮದ ಸುಕೃತ ಫಲವೋ ಗೊತ್ತಿಲ್ಲ. ಯಾಕಂದರೆ ಅವರೆಲ್ಲರೂ ಕೂಡ ಪರಮ ಜ್ಞಾನಿಗಳು, ನಾನು ಏನೂ ಅಲ್ಲ ಅವರ ಮುಂದೆ. ಅವರಿಗೆ ಬಹಳ ವಿಷಯಗಳು ಗೊತ್ತಿದ್ದಾವೆ. ನಾನು ಆ ಕಡೆಯಿಂದ ಶುರು ಮಾಡ್ತಾನೆ. TM ಕೇಶವ್ ಸರ್, ಪುರಾತತ್ವ ತಜ್ಞರು ಅಂತಂದರೆ ದಟ್ಸ್ ಅನ್ ಅಂಡರ್ಸ್ಟೇಟ್ಮೆಂಟ್. ದಟ್ಸ್ ಆಕ್ಚುಲಿ ಅನ್ ಅಂಡರ್ಸ್ಟೇಟ್ಮೆಂಟ್. ಅವರು ಹಲವು ಕೆಲಸಗಳನ್ನು ಮಾಡಿದ್ದಾರೆ ದಶಕಗಳ ಕಾಲದಿಂದ. ಕೇಶವ್ ಸರ್, ನಮಸ್ಕಾರ. ನಮಸ್ತೆ. ವೆರಿ 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 ಲವ್ಲಿ ವೆಲ್ಕಮ್ ಟು ಯು ಸರ್. ಹಾಗೆ ಶ್ರೀಯುತ ಲಕ್ಷ್ಮೀಶ ಸೋಂದಾ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಮಂಜುನಾಥ ಅಜ್ಜಂಪುರ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸಾಮಾನ್ಯವಾಗಿ TM ಕೇಶವ್ ಸರ್ ಒಂದು ಸ್ವಲ್ಪ ಹೀಗೆ ಕಿಚಾಯಿಸ್ತಾ ಇರ್ತಾರೆ, ಯಾಕಪ್ಪ ಮಗು ನಿನ್ನ ಕಡೆಯಲ್ಲಿ ಮಾತಾಡಿಸ್ತೀಯಾ, ನಾನು ತುಂಬ ಮಾತಾಡಬೇಕಾಗಿರುತ್ತಪ್ಪ ಅಂತಾರೆ. ಹಾಗಾಗಿ ನಾನು ಅವರಿಂದ ಇವತ್ತೊಂದು ಸ್ವಲ್ಪ ಕಡಿಮೆ ಬಯಸ್ಕೊಳ್ತಾ ಅವರಿಗೇನೆ ಅವಕಾಶ ಮಾಡಿಕೊಟ್ಟು ಬಿಡ್ತೇನೆ. ಕೇಶವ್ ಸರ್, ಪ್ಲೀಸ್ ಇವತ್ತು ಬಂದಿರುವ ನ್ಯಾಯಾಲಯದ ಸ್ಪಷ್ಟ ತೀರ್ಪು ಮತ್ತು ಆದೇಶ. ಶ್ರೀಹರಿ ನಾರಾಯಣ. ಇದರಲ್ಲಿ ನಮಗೆ ತಿಳಿದಂಗೆ ಕಾಳಿದಾಸ ಕುಮಾರ ವ್ಯಾಸ ಇದರಲ್ಲಿ ಕುಮಾರ ಸಂಭವದಲ್ಲಿ ಹೇಳ್ತಾನೆ, ವಾಘಾರ್ಧ ವಿರಸಂಪೃಕ್ತೌ ವಾಕರ್ತ ಪ್ರತಿಪತ್ತೆಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು. ಕಾಶಿ ಅವನ ಸ್ಥಳ. ಹೌದು. ಕಾಶಿಯಲ್ಲಿ ಅವನು ವಿರಾಜಮಾನನಾಗದೆ ಬೇರೆ ಯಾರು ವಿರಾಜಮಾನನಾಗಲು ಸಾಧ್ಯವಿಲ್ಲ. ಮಹಾದೇವನ ಆಸ್ಥಾನ, ಅದೇ ಒಂದು ಕೈಲಾಸ. ಅಲ್ಲಿ ನಾವು ಹಿಮವತ್ ಪರ್ವತದ ಕೈಲಾಸವನ್ನು ಬಿಟ್ಟರೆ ನೆಕ್ಸ್ಟ್ ನಾವು ಬರೋದೇ ಕಾಶಿಗೆ. ಯಾಕೆಂದರೆ ಅದಕ್ಕೆ ತನ್ನದೇ ಆದ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದಾನೇ ಆ ಗಂಗಾ ನದಿಯ ತಡದಲ್ಲಿರುವ ಈ ಕಾಶಿ ಬಹಳ ಪ್ರಸಿದ್ಧವಾದ ಸ್ಥಳ ಅಂತ ಹೇಳಿ ಅನೇಕ ಪುರಾತತ್ವೀಯ ಆಧಾರಗಳು, ಸಮಕಾಲೀನ ಬರವಣಿಗೆಗಳು ಪ್ರತಿಯೊಂದು ದೊರಕಿ, ವಿಶೇಷ ಏನು ಅಂದರೆ ಬಹಳ ಪ್ರಾಯವಾದ 3 ಧರ್ಮಗಳು ಅಲ್ಲಿ ಬೆಳೆದು ಬಂದವು. ಬ್ರಾಹ್ಮಣಿಸಮ್, ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಕರೆಕ್ಟ್. ವಿದ್ಯೆಗೆ ಅದು ಸ್ಥಳ, ಓಕೆ. ಜ್ಞಾನಕ್ಕೆ ಅದು ಸ್ಥಳ, ಓಕೆ. ಶ್ರೀಕಾರಕ್ಕೆ ಅದು ಸ್ಥಳ, ಓಂಕಾರಕ್ಕೆ ಅದು ಸ್ಥಳ, ಗಂಗೆಯ ಪವಿತ್ರತೆಗೆ ಅದು ಸಾಕ್ಷಿ. ಓಕೆ. ಆ ಸ್ಥಳದಲ್ಲಿ ನಾವು ನಮ್ಮ ಹೃದಯವನ್ನು ಬಿಚ್ಚಿ ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದಲ್ಲಿ ಉಳಿದವರು ಮರುಗುವ ಅವಶ್ಯಕತೆ ಇಲ್ಲ. ರೈಟ್. ನಮ್ಮ ಹಕ್ಕು ಕಾಲಾನುಕಾಲದಲ್ಲಿ ಅನೇಕ ಧರ್ಮೀಯರ ದಾಳಿಗೆ ಒಳಗಾಗಿ ಹಣ್ಣಾಗಿದ್ದರೂ ನಾವು ಧರ್ಮವನ್ನು ಬಿಟ್ಟಿಲ್ಲ, ನಾವು ನ್ಯಾಯವನ್ನು ಬಿಟ್ಟಿಲ್ಲ. ನ್ಯಾಯ ಮಾರ್ಗದಲ್ಲೇ ಹೋದ್ವಿ. ಧರ್ಮಕ್ಕೆ ಸಾವಿಲ್ಲ, ಸತ್ಯಕ್ಕೆ ಸಾವಿಲ್ಲ.
ನ್ಯಾಯಕ್ಕೆ ಸಾವಿಲ್ಲ ಅನ್ನೋದನ್ನು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧಿಕಾರಿಗಳು ಆ ಸ್ಥಳದಲ್ಲಿ ಉತ್ಖನನ ಮಾಡಿ ಅಲ್ಲಿ ಒಂದು ಶೈವ ದೇವಾಲಯ ಇದ್ದುದಕ್ಕೆ ಸಾಕ್ಷಿಗಳನ್ನು ನಿಮ್ಮ ಕಣ್ಣು ಮುಂದೆ ತೆರೆದಿಟ್ಟಿದ್ದಾರೆ. ಅಷ್ಟೇ. ತದನಂತರ ಬಂದವರು ಅವರು ಒಂದು ಮಾತು ಹೇಳ್ಬೋದು, ಹೂವಿನಿಂದ ನಾರು ಸ್ವರ್ಗಕ್ಕೆ, ಶಿವನ ಆಶೀರ್ವಾದ ಅವ್ರಿಗೂ ದೊರಕದಂಗೆ ಅಂತ ಅಂದ್ಕೊಂಡು ಬಿಡೋದು ಅಷ್ಟೇ. ನಾವು ಇಲ್ಲಿ ದೊರೆತಿರುವ ಆಧಾರಗಳು ನೀವು ಭಾಳ ಚೆನ್ನಾಗಿ ಬಿಡಿಸಿ ಒಳ್ಳೆ ಸುಲಿದ ಬಾಳೆಹಣ್ಣಿನಂತೆ ಎಲ್ಲ ನೀವು ತೆಗೆದಿಟ್ಬಿಟ್ಟು ನಮಗೆ ಮಾತನಾಡಿದರೆ ಅಲ್ಲಿ ಏನು ಮಾತಾಡೋದು ಇದು ಸುಲಿದ ಬಾಳೆಹಣ್ಣು ಅಂತ ಹೇಳ್ಬೇಕು ನಾವು ಅಷ್ಟೇ. ಹೀಗಾಗಿ ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮ ಒಂದು ಬಹಳ ಕಾರ್ಯಕ್ಷಮತೆಗೆ ನಮ್ಮಿಂದ ಒಂದು ಪ್ರೀತಿಯ ಮೆಚ್ಚುಗೆ. ಥ್ಯಾಂಕ್ ಯು. ಈ ರೀತಿ ಎಲ್ಲ ಸಾಕ್ಷ್ಯಾಧಾರಗಳು ನಮಗೆ ಬಹಳ ಮುಖ್ಯವಾಗಿ ಇದು ಒಂದು ಶೈವ ಕ್ಷೇತ್ರ. ನಾನು 2-3 ಸಲ ನಿಮ್ಮ ಜೊತೆ ಮಾತನಾಡಿದಾಗ, ವಿಸ್ತಾರ ಜೊತೆಯಲ್ಲಿ ಮಾತನಾಡಿದಾಗ, ಆ ನದಿಯ ದಡದಲ್ಲಿ ಶಿವನ ಓಟಿವ್ ದೇವಸ್ಥಾನಗಳು ಇರೋದು, ಭಕ್ತರು ಬಂದವರೆಲ್ಲ ನೆನಪಿಗಾಗಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಹೋಗುವುದು ಪದ್ಧತಿ. ಅದು ಹಂಪಿಯಲ್ಲಿ ಈಗಲೂ ಜೀವಂತವಾಗಿದೆ. ವಿರೂಪಾಕ್ಷನ ಸನ್ನಿಧಿಯಲ್ಲಿ ಚಕ್ರತೀರ್ಥದ ಬಳಿ ಯಾರೆಲ್ಲ ಪೂಜೆ ಮಾಡ್ತಾರೋ ಅವ್ರು ಏನೂ ಮಾಡದೇ ಇದ್ರು ಒಂದು 3 ಕಲ್ಲನ್ನು ಮನೆ ಅಂತ ಜೋಡಿಸ್ಬಿಟ್ಟು ಅದನ್ನೇ ಕೈ ಮುಗಿದ್ಬಿಟ್ಟು ಅದಕ್ಕೆ ಒಂದು ಹರಕೆ ಹೊತ್ಬಿಟ್ಟು ಹೋಗ್ಬಿಡ್ತಾರೆ. ಶಿವಪ್ಪ, ವಿರೂಪಾಕ್ಷಪ್ಪ, ನಿನ್ನ ಆಶೀರ್ವಾದ ಇದ್ದರೆ ಮುಂದಿನ ವರ್ಷಕ್ಕೆ ನಾನು ಮನೆ ಕಟ್ತೀನಿ, ಇಲ್ಲಿ ನಿನ್ನ ಎದುರಿಗೆ ಒಂದು ಗುಡಿ ಕಟ್ತೀನಿ ಸಣ್ಣದು ಅಂತ ಹೇಳಿಬಿಟ್ಟು ಹರಕೆ ಹೊರ್ತಾರೆ. ಅಂದರೆ ಈಗಲೂ ಜೀವಂತವಾಗಿ ಈ ಘಟನೆಗಳು ನಡೆಯುತ್ತವೆ. ಇನ್ನೊಂದು, ನಮ್ಮ ಏನೇ ನಮ್ಮ ರೋಗ ರುಜಿನಗಳಿದ್ದರೂ, ಶರೀರ ಅದರಿಂದ ಊನ್ಯವಾಗಿದ್ರೂ ಅದನ್ನು ಗುಣಪಡಿಸುವಂಥ ಹರಕೆ ಹೊತ್ತು ಕಣ್ಣು, ಕೈ, ಕಿವಿ, ಮೂಗು, ಶಿರ ಇದನ್ನೆಲ್ಲ ನಾವು ಅರ್ಪಣೆ ಮಾಡ್ತೀವಲ್ಲ ಬೆಳ್ಳಿನಲ್ಲಿ ಮುಡುಕು ಅಂತ, ಅದು ಅದೇ ರೀತಿಯಲ್ಲಿ ಕಾಶಿಯಲ್ಲೂ ವಿಶ್ವನಾಥನ ಸನ್ನಿಧಿಯಲ್ಲೂ, ಇದು ಕೇವಲ ಆ ಪ್ರದೇಶಕ್ಕೆ ಸೀಮಿತ ಅಲ್ಲ. ಈ ದೇವಾಲಯ ಇಡೀ ಭಾರತಕ್ಕೆ ಸೇರಿದ ದೇವಾಲಯ, ವಿಶ್ವದ ದೇವಾಲಯ ಅಂದರೆ ಭಾರತಕ್ಕೆ ಸೇರಿದ ದೇವಾಲಯ. ಆದ್ದರಿಂದ ಎಲ್ಲರೂ ಹೋಗಿ ಅಲ್ಲಿ ಕೈ ಮುಗಿದು ನಮನ ಮಾಡಿ ಆ ಪೂಜಾ ಪುನಸ್ಕಾರಗಳನ್ನು ಮಾಡಿ ಹರಕೆ ಹೊತ್ತು ಬರೋರು. ಹೀಗಾಗಿ ಅಲ್ಲಿ ನಮಗೆ ನೀವು ಹೇಳಿದಾಗೆ ಇಲ್ಲಿ ಇಷ್ಟು ಶಿವಲಿಂಗ ಸಿಕ್ಕಿದೆ, ಇಷ್ಟು ನಂದಿ ಸಿಕ್ಕಿದರೆ ಸಿಗಲೇಬೇಕು ಶಿವನ ಸ್ಥಾನ. ನೀವು ಒಂದು ಚಿತ್ರ ತೋರಿಸಿದ್ರಿ, ಅಲ್ಲಿ ನಂದಿ ಎದುರಿಗೆ ಅಲ್ಲಿ ಕೊಳದಲ್ಲಿ ಒಂದು ಇದು ಅಂತ, ಅದನ್ನು ನೋಡಿದಾಗ ಇಲ್ಲಿ ಇದೆಯಲ್ಲ, ಇಲ್ಲೇ ಬರುತ್ತೆ ಚಿತ್ರ, ಬರುತ್ತೆ ಇನ್ನೇನು ಬರುತ್ತೆ. ಅದರಲ್ಲಿ ನೇರವಾಗಿ ನಂದಿ ಶಿವನನ್ನು ನೋಡ್ತಾ ಕೂತಿದ್ದಾನೆ. ಅದು ಶಿವನಿಂದ 83 ಅಡಿ ಶಾಸ್ತ್ರ ರೀತಿ ಅದಿದೆ ಡಿಸ್ಟೆನ್ಸು ಬಂತು ನೋಡಿ. ಅದು ನಂದಿ ಆ ಶಿವಲಿಂಗವನ್ನೇ ನೋಡ್ತಿರೋದು. ನಿಮಗೆ ಮೂಲ ವಿಶ್ವನಾಥ ಅವನೇ ಆಗಿದ್ರು ಆಶ್ಚರ್ಯ ಪಡಬೇಕಾದಿಲ್ಲ ನೀವು. ಈ ಕಡೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾರ್ಪಡಿಸಿದ ದೇವಾಲಯಗಳ ಪುನರುತ್ಥಾನಗೊಳಿಸಿದ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಆದರೆ ಇದು ತಾವು ಹೇಳ್ತಾ ಈ ನಂದಿಯ ನೇರವಾಗಿ ಆ ಶಿವಲಿಂಗ ಇದೆ. ಅದು ಶಿವನ ದೇವಸ್ಥಾನ. ಇದಕ್ಕಿಂತ ಏನು ಪುರಾವೆಗಳು ಬೇಕಾಗಿಲ್ಲ. ಒಂದು ಆ ಜಾಗ ಇದೆ ನೋಡಿ, ಇಲ್ಲಿ 3 ಜನ ತೋರಿಸ್ತಿದಾರಲ್ಲ ಚಿತ್ರದಲ್ಲಿ, ವಜೂಖಾನ ಹಿಂಭಾಗದಲ್ಲಿ. ನೀವು ಆ ಜಾಗದಲ್ಲಿ ಉತ್ಖನನ ನಡೆಸಿದ್ರೆ ಆಗಿನ ಕಾಲದ ಇಟ್ಟಿಗೆಯ ಕಟ್ಟಡಗಳು ಅವ್ರು ನಿಂತಿದಾರಲ್ಲ ಈ ಪೂರ್ತಿ ಜಾಗದಲ್ಲಿ ನಮಗೆ ಅದು ಗರ್ಭಗೃಹ ಆದರೆ ಶಿವಲಿಂಗ ಇರೋದು ಮುಂಭಾಗದಲ್ಲಿ ನಮಗೆ ಮಹಾಮಂಟಪ ದೊರಕಲೇಬೇಕು. ಇದು ಮುಖಮಂಟಪ. ಆ ಪರ್ಟಿಕ್ಯುಲರ್ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ನಂದಿ ಮೇಲೆ ಇತ್ತಲ್ಲ ಆ ನಂದಿ, ಅದರ ಮೇಲ್ಭಾಗದಲ್ಲಿ ಅದು ನಂದಿ ಮಂಟಪದ ಭಾಗ. ಮುಂದೆ ಇಲ್ಲಿ 83 ಅಡಿ ಅಂತರ ಮತ್ತೆ ಆ ಸ್ಪೇಸ್ ಇದೆಯಲ್ಲ, ಅಲ್ಲಿ ನಿಮಗೆ ಒಂದು ಮಹಾಮಂಟಪ ಬರಬೇಕು, ಒಂದು ಮುಖಮಂಟಪ ಬರಬೇಕು. ಅಂದ್ರೆ ತಾವು ಹೇಳ್ತಾ ಇರೋದು ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ನಂದಿ, ಇಲ್ಲಿ ನೇರವಾಗಿ ನೀವು ಕೈ ಈಗ ಅಲ್ಲಿಂದ ಮುಂದೆ ಬನ್ನಿ ಸ್ವಲ್ಪ, ಇನ್ನೊಂದು ಸ್ವಲ್ಪ ಅಲ್ಲಿ ನಿಲ್ಲಿಸಿ, ಅಲ್ಲಿ ಒಂದು ಮುಖಮಂಟಪ ಬರಬೇಕು. ಅದಾದ ಮೇಲೆ ಅವರುಗಳು ನಿಂತಿದಾರಲ್ಲ ಅದು ಮಹಾಮಂಟಪ ಬರಬೇಕು. ಆ ಮಹಾಮಂಟಪದ ಎದುರಿಗೆ ಒಂದು ಅಂತರಾಳ, ಆಮೇಲೆ ಶಿವಲಿಂಗ ಕರೆಕ್ಟ್ ಆಗಿದೆ ಅಲೈನ್ಮೆಂಟ್. ಉತ್ಖನನ ನಡೆಸಿದ್ರೆ ಆ ಸ್ಥಳದಲ್ಲಿ ನಮಗೆ ಖಂಡಿತವಾಗಿಯೂ ಮುಖಮಂಟಪ, ಮಹಾಮಂಟಪ 3 ಭಾಗದಲ್ಲಿ, ಮಹಾಮಂಟಪದ 3 ಭಾಗದಲ್ಲಿ ಮುಖಮಂಟಪ ಇರುತ್ತೆ. ಉತ್ತರ, ದಕ್ಷಿಣ, ಪೂರ್ವ ಅಥವಾ ಪಶ್ಚಿಮಕ್ಕೆ 3 ದಿಕ್ಕಿನಲ್ಲೂ ಅದು ಇರುತ್ತೆ. ಅದಾದ ಮೇಲೆ ಆ ಶಿವನಿಗೆ ಆ ಕೊಳ ವೃತ್ತಾಕಾರವಾದ ಇದು ಹಾಕಿದ್ದಾರಲ್ಲ ಕಾರಂಜಿ ಅಂತ, ಆ ಭಾಗ ಗರ್ಭಗೃಹದ ಭಾಗ. ಇಲ್ಲಿಗೆ ನಿಲ್ಲಿಸೋಣ ಸರ್, ಇಲ್ಲಿಗೆ ನಿಲ್ಲಿಸೋಣ. ನಿಮ್ಮ ಪೆನ್ ಒಂಚೂರು ನಾನು ಬೈ ಮಾಡ್ತೀನಿ, ಬಳಸ್ಕೊಳ್ತೀನಿ. ಇಲ್ಲಿಗೆ ನಿಲ್ಲಿಸೋಣ.
ಇಲ್ಲಿಂದ ಕೇಶವ್ ಸರ್, ಹಾ, ಇಲ್ಲಿ ನಂದಿ ಗಮನಿಸ್ತಾ ಇದ್ದಾನೆ, ನೇರವಾಗಿ ಇಲ್ಲಿ ಗರ್ಭಗೃಹ ವಜೂಖಾನ ಅಂತ ಅವ್ರು ಕರೆಯೋದು. ಇಲ್ಲಿ ನೇರ ಗಮನಿಸಿದಾಗ ಇಲ್ಲಿ ನಮಗೆ ಸಿಕ್ಕಿದ್ದು ಶಿವನ ಅತಿ ದೊಡ್ಡ ಲಿಂಗ. ಅವರು ಅದನ್ನ ಕರೆದಿದ್ದು ಫೌಂಟೇನ್ ಅಂತ ಕರೆದಿದ್ದು, ಕಾರಂಜಿ ಅಂತ ಕರೆದಿದ್ದು. ಯಾವುದಾದ್ರೂ ಶಿವನ ದೇವಸ್ಥಾನದಲ್ಲಿ ನೀವು ಹೇಳಿದಾಗೆ ಒಂದೇ ಕ್ಷಣ ತಗೊಳ್ತೀನಿ, ದಯಮಾಡಿ ಕ್ಷಮಿಸಿ, ಬೇಜಾರಾಗಬೇಡಿ. ಯಾವುದಾದರೂ ಶಿವನ ದೇವಸ್ಥಾನದಲ್ಲಿ ನೀವೇ ಹೇಳಿದ ಹಾಗೆ ನಂದಿ ಹೀಗಿದ್ದರೆ ನೇರವಾಗಿ ನಂದಿಯನ್ನ ನೋಡೆ ಶಿವನನ್ನ ನೋಡುವ ಪರಿಪಾಠ. ಎಸ್ಪೆಷಲಿ ನಮ್ಮ ಸಂಸ್ಕೃತಿ ನಂದಿಯ ಬಲಗಣ್ಣು ಶಿವಲಿಂಗವನ್ನು ನೋಡ್ತಾ ಇರುತ್ತೆ. ನಂದಿಯ ಬಲಗಣ್ಣು ಶಿವನನ್ನ ನೋಡ್ತಾ ಇರುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೆ ಅದು ಸ್ವಲ್ಪ ತಲೆಯನ್ನು ಹಿಂಗೆ ತಿರುಗಿಸಿರುತ್ತೆ, ಎಡಭಾಗಕ್ಕೆ ತಲೆಯನ್ನು ತಿರುಗಿಸಿರುತ್ತೆ. ಅಲ್ಲಿ ನೋಡಿ ನಂದಿ ವಿಗ್ರಹವನ್ನ ಅದು ಎಡಭಾಗಕ್ಕೆ ತಲೆ ತಿರುಗಿಸಿದಾಗ ಅದರ ಬಲಗಣ್ಣು ಶಿವನ ಮೇಲಿರುತ್ತೆ. ಅಂದ್ರೆ ಏನು, ಒಂದು ಕಣ್ಣು ಶಿವನ ಮೇಲಿದ್ದರೆ ಎರಡನೆಯ ಕಣ್ಣು ಬರುವ ಜನರ ಮೇಲಿರುತ್ತೆ, ಎಡಗಣ್ಣು. ಕರೆಕ್ಟ್ ಕರೆಕ್ಟ್. ಆ ರೀತಿ ರಚನೆ ಇದೆ. ಇಲ್ಲಿ ನೋಡಿ, ಶಿವನ ಆ ನಂದಿಯ ಕಣ್ಣನ್ನು ನೋಡಿ, ಆ ಶಿವಲಿಂಗದ ಕಡೆ ಇದೆ. ಕರೆಕ್ಟ್. ಎಡಗಣ್ಣು ಆ ದೇವಾಲಯಕ್ಕೆ ಬರುವವರ ಮೇಲೆ ಗಮನ ಇಟ್ಟಿಗೆ, ಯಾಕೆಂದ್ರೆ ಅವನು ದ್ವಾರಪಾಲಕನ ಕೆಲಸ ಮಾಡ್ತಾನೆ. ಇದರ ಮುಂದಿನ ಸ್ಲೈಡ್ ನಲ್ಲಿ ಅದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ನಮಗೆ. ಅಂದ್ರೆ ನಮಗೆ ಇದರ ಮುಂದಿನ ಸ್ಲೈಡ್ ನಲ್ಲಿ ಇದು ಹೋದ್ಮೇಲೆ ನಮ್ಗೆ ಏನ್ ಕಾಣಿಸುತ್ತೆ ಅಂತಂದ್ರೆ, ನಂದಿಯನ್ನ ಅಲ್ಲಿ ಬಚ್ಚಿಟ್ಟಿರುವ ಹಾಗೆ ಬಂತು ನೋಡಿ. ಇದು ಕುವ ಅಂದ್ರೆ ಬಾವಿಯ ಒಳಗೆ ಶಿವಲಿಂಗ, ಇವರು ಫೌಂಟೇನ್ ಅಂತ ಕರೆದು ಬಿಟ್ರು ಇದನ್ನ. ಅದು ಎಂತ ಹೆಸರು ಸರ್? ಜ್ಞಾನವನ್ನು ನೀಡುವ ಬಾವಿ, ವಜನ್, ಹೌದು, ತೂಕ ಇರುವಂತಹ ಸ್ಥಳ. ಹೌದು, ಆಟೋಮೆಟಿಕ್ ಆಗಿ ಅದು ಹಂಗೆ ಆಗೋಗುತ್ತೆ. ಅಬ್ಸಲ್ಯೂಟ್ಲಿ ಟ್ರೂ. ಹಿಂದೂಗಳ ಪ್ರಕಾರ ಶಿವಲಿಂಗದ ಆಕಾರ, ಮುಸಲ್ಮಾನರ ಪ್ರಕಾರ ಕಾರಂಜಿ. ಇದು ಬಹಳ ಸ್ಪಷ್ಟವಾಗಿದೆ. ಇದರ ನೆಕ್ಸ್ಟ್ ಸ್ಲೈಡು ನೀವು ಹೇಳದಾಗೆ ಪ್ರಾಬಬಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್. ಕಾರಣ ಏನು ಅಂತಂದ್ರೆ, ಇಲ್ಲಿ ನಂದಿ ಪಾಪ ಬಂಧಿತನಾದಂತೆ ಕಾಣಿಸ್ತಿದ್ದಾನೆ. ಕಾರಣ ಏನು ಅಂತಂದ್ರೆ, ನಂದಿ ಹೀಗೆ ಗಮನಿಸ್ತಿದ್ದಾನೆ, ಅವನ ಎದುರುಗಡೆನೆ ಶಿವನ ಅತಿ ದೊಡ್ಡದಾದಂಥ ಲಿಂಗ. ಈಗ ನೋಡಿ ಈ ಶಾರ್ಟ್ ಅಲ್ಲಿ ನೋಡಿ, ಎಕ್ಸಾಕ್ಟ್ಲಿ ನಂದಿ ಇದು ಬಲಗಡೆ ಸೀದಾ ಶಿವಲಿಂಗದ ಮೇಲೆ ಇದೆ. ಎಕ್ಸಾಕ್ಟ್ಲಿ. ಸೋ ಬ್ಯೂಟಿಫುಲಿ ಆನ್ಸರ್ಡ್ ಸರ್, ಸೋ ಬ್ಯೂಟಿಫುಲಿ ಆನ್ಸರ್ಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.